ಎಷ್ಟು ಕೆಜಿ ಇದೆ ನೀನು? 18. ನಾನು ನಿನ್ ವಯಸ್ಸು ಕೇಳಿಲ್ಲ, ನೀನ್ ತೂಕ ಕೇಳಿದ್ದು. ಗೊತ್ತಿಲ್ಲ? ಈಗ ನನಗೆ ಗೊತ್ತಾಗುತ್ತೆ ಬಿಡು. ನಾ ಸತ್ತು ಹೋದರು ನನ್ನ ಪ್ರೀತಿ ಸಾಯದು, ನೀನು ಕೊಟ್ಟ ನೋವು ಮರೆಯಲಾಗದು. ಆ ಪ್ರೀತಿ ನಾ ನಂಬಿ ಸೋತು ಹೋದೆನು, ಅವಳ ನೆನಪಲ್ಲೇ ನಾನು ಸತ್ತು ಬಿದ್ದೆನು. ಕಣ್ಣಿನಲ್ಲಿ నన్ను డిస్టర్బ్ చేసినందుకు థ్యాంక్స్. అదేంటి ఎంత ముద్దుగెందుకు పుట్టావు? పుడితే పుట్టావు, అసలు ఈ ఊరు ఎందుకు వచ్చావు? నన్ను ఎందుకు కలిసావు? ಏನ್ ಕೇಳ್ದೆ ಹೇಳು? ಹೇಗಿರ್ಬೇಕು? ನನಗೆ ಹೆಂಡತಿ ಆಗಿ ಬರೋಳು ಸಖತ್ತಾಗಿರ್ಬೇಕು, ನಿನ್ ತರ ಇರಬಾರ್ದು. ಓದೋದ್ರಲ್ಲೂ ಅಷ್ಟೇ ತುಂಬಾ ಓದಿರ್ಬೇಕು, ನಿನ್ ತರ 4ನೇ ಕ್ಲಾಸ್ ಓದಿರಬಾರ್ದು. ಅಡ್ಗೆ ಮಾಡೋದ್ರಲ್ಲೂ, ಅದ್ರಲ್ಲೂ ನಾನ್ ವೆಜ್ ಮಾಡಕ್ ಮಾತ್ರ ಸಖತ್ತಾಗಿ ಬರ್ಬೇಕು. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀನ್ ಡೆಡ್ ಆಪೋಸಿಟ್ ಆಗಿರ್ಬೇಕು. ನಾನು ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಒಂದೇ ಒಂದು ಸ್ವಾರ್ಥವ ಹೇಳಲೇ, ನಿನ್ನ ಪ್ರೀತಿ ಎಂದು ಕೇವಲ ಮೀಸಲು ನಂಗೆ. ಮುಂದೆ ಒಂದು ಆಸೆ ಕೇಳಲೇ, ಆಟಕ್ಕಿಟ್ಟಿರೋ ಪಗಡೆನ ಯಾಕೆ ಏನು ಅಂತ ಕೇಳಿದ್ರೆ ಅದೇನ್ ಹೇಳುತ್ತಮ್ಮ? ಆಟ ಆಡ್ತಿರೋರು ಹೇಳ್ಬೇಕು. ನಾನು ಆಟಕ್ಕಿಟ್ಟಿರೋ ಬೊಂಬೆ. ಅಯ್ಯೋ ಶಿವ, ಶಿವನ ಗುಂಡ್ಕಲ್ಲು ಅನ್ಬಾರ್ದು, ಕಣ್ಣು ಹೊರಟೋಗುತ್ತೆ. ಶಿವನ್ ಕತ್ತಲಿರೋ ನಾಗಪಂತರ ಅಂತೀರಲ್ಲ, ಹೆಂಗೆ? ನಿಮ್ಮಜ್ಜಿ ತಲೆ ಹಂಗೆ. అయ్యో శివనే, నన్ను తెంగినకాయ. ఎందుకు వెళ్ళిపోతున్నావు? ఎందుకంటే నటించడం నా వల్ల కావట్లేదండి. ఇన్నాళ్ళు మిమ్మల్ని నేను భరించలేదు, ప్రాణం కంటే ఎక్కువగా ప్రేమించాను. స్లాంగ్ మారిస్తే తప్ప ఇమోషన్ వర్కౌట్ అయ్యేలా లేదు. రే బాబు రే, మీ ఇంట్లో ఉండిపోవచ్చా? ಇಲ್ಲಿ ನೋಡ್ ಜಾನು, ಇಡೀ ಜಗತ್ನಲ್ಲಿ ನಿನಗಿಂತ ಚೆನ್ನಾಗಿ ನನ್ನ ಕಣ್ಣಿಗೆ ಯಾರು ಕಾಣಲ್ಲ. ಬೇರೆ ಎಲ್ಲಾರು ನಿನ್ ಮುಂದೆ ನವಿಲ್ ಮುಂದೆ ಕಾಗೆ ಇದ್ದಾಗೆ. ನಿಜವಾಗ್ಲೂ? ನಿನ್ ಮೇಲೆ ಆಣೆ, ಆ ಎದುರು ಮನೆ ದೇವಿ ಶ್ರೀದೇವಿ ತರ ಇದ್ದಾಳೆ. ಮೂದೇವಿ ಅವಳು ಓಡಾಡ್ತಾ ಇದ್ರೆ. ಥ್ಯಾಂಕ್ಸ್. ಯಾಕೆ? ಆ ನಿನ್ ಸ್ಮೈಲ್ ತುಂಬಾ ಇಷ್ಟ ಆಯ್ತು. ಯಾರು ಕೊಟ್ರು ಹೇಳಿ? ಅಲ್ಲಮ್ಮ, ನಾವು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ತಿರೋದು, ಯಾರು ಅಂತ ಗೊತ್ತಾಗಿಲ್ಲ. ಏನ್ ಬೇಕಿತ್ತು ಸರ್? ಅಲ್ಲ, ನನಗೆ ನಿಮ್ಮ ಹೆಸರು ಬೇಕಿತ್ತಮ್ಮ. ಸರ್, ನನ್ನ ಹೆಸರು ಅಮೂಲ್ಯ ಅಂತ. ಅಮೂಲ್ಯ ಮೇಡಮ್, ಹೇಗಿದ್ದೀರಾ ಮೇಡಮ್? ಸುಮ್ಮನೆ ನಾಟಕ ಆಡಿದೆ ಮೇಡಮ್. ಹೆಂಗಿತ್ತು ಮೇಡಮ್ ಆಕ್ಟಿಂಗ್? ಯಾರನ್ನ ಲವ್ ಮಾಡ್ತಿದ್ದೀರಿ ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲಪ್ಪ, ನೀನ್ ಎಲ್ರ ಹತ್ರ ಒಂದೇ ತರ ಇರ್ತೀಯ. ಯಾರು ನಿನ್ ಲವರು? ನೀನೆ. ತರ್ಲೆ ಮಾಡ್ಬೇಡ್ವಾ? ನಿಜವಾಗ್ಲು ಕಣೆ, ನಾನ್ ನಿನ್ನೆ ಲವ್ ಮಾಡ್ತಿದ್ದೀನಿ.